ನಿನ್ನೆ ರಾತ್ರಿ ಸುಮಾರು 1:10 ಸಮಯದಲ್ಲಿ ನಮ್ಮ ಶಿವಮೊಗ್ಗ ನಗರದ ಹೊರವಲಯದಲ್ಲಿರ್ತಕ್ಕಂಥ ಏರ್ಪೋರ್ಟ್ ರೋಡ್ನ NR ಪುರ ರೋಡಿನಲ್ಲಿರ್ತಕ್ಕಂಥ ಪುಟ್ಟಪ್ಪ ಬಡಾವಣೆಯಲ್ಲಿ ಸುಮಾರು 10 ಮನೆಗಳಿವೆ, 20 ಕುಟುಂಬಗಳು ವಾಸವಾಗಿದ್ವಿ. 100ರಿಂದ 150 ಜನರು ಇಲ್ಲಿ ವಾಸವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಾತ್ರಿ 1 ಗಂಟೆಯಿಂದ 1:10 ಸಮಯದಲ್ಲಿ ಸುಮಾರು 5ರಿಂದ 6 ಜನ ಕಳ್ಳರು ಮಾರಕಾಸ್ತ್ರಗಳನ್ನು ಕೈಯಲ್ಲಿ ಹಿಡ್ಕೊಂಡು ಗಸ್ತು ತಿರುಗುವುದರ ಮೂಲಕ 2-3 ಬಾರಿ ಓಡಾಡಿದ್ದಾರೆ. ಇದರಿಂದ ಈ ಕುಟುಂಬದಲ್ಲಿರ್ತಕ್ಕಂಥ ನಮ್ಮಗಳಿಗೆ ತುಂಬ ಭಯ ಮತ್ತು ಆತಂಕ ಆಗಿದೆ. ಮತ್ತು ಜೀವಕ್ಕೆ ಯಾವಾಗ ಧಕ್ಕೆ ತರ್ತಾರೆ ಅನ್ನುವಂಥ ಭಯ ಉಂಟಾಗಿದೆ. ಆದ್ದರಿಂದ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ ಗಮನಕ್ಕೆ ತಂದಿದ್ವಿ. ನಾವೀಗ ಪೊಲೀಸ್ನವರು ರಾತ್ರಿ ಗಸ್ತು ತಿರುಗುವುದರ ಮೂಲಕ ನಮಗೆ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಮಾನ್ಯ ಸಂಬಂಧಪಟ್ಟಂಥ ಠಾಣಾ ಪೊಲೀಸ್ ಇನ್ಸ್ಪೆಕ್ಟ್ರಿಗೂ ಮತ್ತು ಜಿಲ್ಲಾ ಪೊಲೀಸ್ ರಕ್ಷಣಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೀವಿ. ಹಾಗೆ ಜಿಲ್ಲಾಧಿಕಾರಿಗಳು ಕೂಡ ಈ ನಗರದ ಹೊರವಲಯದಲ್ಲಿರ್ತಕ್ಕಂಥ ಬಡಾವಣೆಗಳಿಗೆ ಸೂಕ್ತವಾದಂಥ ರಕ್ಷಣೆಯನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಬೇಕಂತಲೂ ಕೂಡ ಅವರಲ್ಲಿ ಸಾರ್ವಜನಿಕರ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಏನು ಡ್ಯಾಮೇಜ್ ಏನು ಮಾಡಿಲ್ಲ, ಬಟ್ ಆದರೆ ಅವರು ಒಂದೊಂದು ರಸ್ತೆಯಲ್ಲಿ 2 ಬಾರಿ ಓಡಾಡಿದ್ದಾರೆ. ಬಟ್ ಅವರು ಜೊತೆಗೆ ಅವರು ಮಾರಕಾಸ್ತ್ರಗಳನ್ನು ಇಟ್ಕೊಂಡಿರೋದ್ರಿಂದ ತುಂಬ ಭಯ ಮತ್ತು ಆತಂಕ ನಮಗೆ ಆಗಿದೆ. ನನ್ನ ಹೆಸರು ಡಾಕ್ಟರ್ ಚಂದ್ರಪ್ಪ ಅಂತೇಳಿ, ಪ್ರಾಧ್ಯಾಪಕರು ಸಹ್ಯಾದ್ರಿ ಕಲಾ ಕಾಲೇಜು ಶಿವಮೊಗ್ಗ. ಇಲ್ಲಿ ನಾನು ಇಡೀ ಪುಟ್ಟಪ್ಪ ಬಡಾವಣೆ ನಿವಾಸಿಯಾಗಿರ್ತೇನೆ.